ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಾನ್ ವಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಿ ಆ್ಯಂಡ್ ಇರಬೇಕು ಅಂತಾನು ಬಯಸ್ತಾ ಇದ್ದೀನಿ. ನಡೀರಿ, ಇವತ್ತು ನನ್ನ ಜೊತೆಯಲ್ಲಿ ಮಂತ್ರಾಲಯ ಭಾಳ ವರ್ಷ ಅನ್ಕೋತಾ ಇದ್ದೀನಿ. ವೈಟ್ ಸ್ಯಾರೀಸ್ 3-4 ತೊಗೊಂಡಿಟ್ಟಿನಿ, ಬಟ್ ಹೋಗ್ಲಿಕ್ಕಾಗಿಲ್ಲ. ಇವತ್ತು ಆಲ್ ಆಫ್ ಸಡನ್ 5 ಡೇಸ್ ಆಯಿತು ಫಿಕ್ಸ್ ಆಗಿ. ನಾವು ಐ ಆಮ್ ಗೋಯಿಂಗ್. ಚಲೋ ನಡಿ ನನ್ನ ಸಂಟ ಮಂತ್ರಾಲಯಕ್ಕೆ. ಸೊ ಟೈಮ್ ನೋಡಿದ್ರೆ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಭಾಳ ಲೇಟಾಗಿ ತೋರಿಸಿದ್ದೀನಿ. ಬಟ್ ಲಿಟ್ರಲ್ಲಿ ಎಲ್ಲರೂ ಜೊತೆಯಲ್ಲಿ ಮಲ್ಕೋಬೇಕು ಅಂತ ಮಲ್ಕೊಂಡಿದ್ದೀನಿ, ಬಟ್ ನಿದ್ದೆನೇ ಆಗ್ತಾ ಇಲ್ಲ. ಅದರ ನಂತರ ಕಂಟಿನ್ಯೂಸ್ ಎಲ್ಲಿ ದರ್ಶನ ಮಾಡಬೇಕು, ಏನೇನು ಪ್ಲೇಸಸ್ ಅವ, ಮಂತ್ರಾಲಯನಾಗ ಏನೇನು ನೋಡಬೇಕು, ಮತ್ತು ಆಟೋ ಎಲ್ಲಿ ಹೆಂಗೆ ಇದೆಲ್ಲ ಎಕ್ಸಸೈಸ್ ಎಲ್ಲ ನೋಡ್ಕೋತ ಕುಂತೀನಿ. ಲಿಟ್ರಲಿ ಸಣ್ಣ ಮಕ್ಕಳು ಮಾಡ್ತಾರೆ ನೋಡ್ರಿ ಚೈಲ್ಡಿಶ್, ಆ ಥರ ಅನ್ನಿಸ್ತಾ ಇದೆ. ಸೊ ಯಾವಾಗ ಮಾರ್ನಿಂಗ್ ಆಯ್ತದೆ, ಯಾವಾಗ ಕೆಲಸ ಮಾಡಬೇಕು, ಯಾವಾಗ ಹೋಗಬೇಕು ಅಂತಾನೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವ, ಹರ ಹರ ಮಹಾದೇವ, ಶಂಭೋ ಶಂಕರ. ಫ್ರೆಂಡ್ಸ್, ಇವತ್ತು ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಆಲ್ ಆಫ್ ಸಡನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. 3-4 ಡೇಸ್ ಬಿಫೋರ್ ಪ್ಲಾನ್ ಆಯಿತು. ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ಜಾಸ್ತಿ ಟೆನ್ಷನ್ ಏನು ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ವಿ ಆರ್ ರೆಡಿ ಫಾರ್ ಗೋಯಿಂಗ್ ಟು ಮಂತ್ರಾಲಯ. ರಾಯರ್ ಕರೆ ಫೈನಲಿ ಬಂತು ಅನ್ನಿಸ್ತದ್ದು. ಆ್ಯಂಡ್ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಸ್ಟೀಲ್ ಇಕ್ಕೊಂಡೀನಿ, ಬ್ರಾಸ್ ಇಕ್ಕೊಂಡು ಕಳ್ಕೊಂಡು ಮತ್ತು ನನಗೆ ಮೆಂಟಲಿ ಹೆರಾಸ್ಮೆಂಟ್ ಆದಂಗೆ ಆಯ್ತದೆ. ಸೊ ಅದಕ್ಕೆ ನಾನು ಬ್ರಾಸು ಕಾಪರ್ ಏನೂ ತೊಗೋತಿಲ್ಲ. ಸ್ಟೀಲ್ ಗ್ಲಾಸ್, ಚಾ ಕುಡಿ ಗ್ಲಾಸ್ ತೊಗೊಳ್ತೀನಿ. ಪ್ಲೇಟು ಆ್ಯಂಡ್ ವಿಭೂತಿ, ನಾವು ಇಬತ್ತಿ ಅಂತೀವಿ, ವಿಭೂತಿ ಆ್ಯಂಡ್ ಪ್ರಸಾದಕ್ಕೆ ಸಕ್ರೆ. ಸೊ ದಿಸ್ ಈಸ್ ಫಾರ್ ಲಿಂಗ ಪೂಜೆ ಆ್ಯಂಡ್ ಬೇಸಿಕ್ಸ್. ಒಂದು 2 ಡೇಸ್ ಸಲುವಾಗಿ ಹೋಗ್ತೀವಿ, ಅದಕ್ಕೆ ಕಂಪಲ್ಸರಿ ರಾಯರ್ ಗುಡಿಗೆ ಹೋದ್ರೆ ವೈಟ್ ಉಟ್ಕೋತಾರಲ್ಲ. ಆ್ಯಂಡ್ ನಾ ಇದು ತೊಗೊಂಡಿದ್ದು ರೀಸನ್ನು ಅದೇ. ಸೊ ವೈಟ್ ಸ್ಯಾರಿ ಆ್ಯಂಡ್ ಮತ್ತೊಂದು ಮಲ್ಟಿ ಕಲರ್ಡ್ ಸ್ಯಾರಿ, ಬೇಸಿಕ್ ನೆಸಸರೀಸ್, ಒಂದು ಬ್ಲ್ಯಾಂಕೆಟ್, ಒಂದು ಸ್ವಲ್ಪ ಮುರುಕುಲ ಆ್ಯಂಡ್ ಚುಡುವ. ಈಗ ಗೊತ್ತಾ ಟ್ರೈನಾಗ ಜರ್ನಿ ಮಾಡೋತಿನ ಬೈ ದ ವೇ ನಾನು ನಿಮ್ಗೆ ಹೇಳಿಲ್ಲ, ಟ್ರೈನಾಗ ಹೋಗ್ತಾ ಇದ್ದೀವಿ. ಸೊ ಚಪಾತಿ ಆಲ್ರೆಡಿ ತಣ್ಣಗೆ ಮಾಡಿ 1-2 ತಾಸು ಆಯ್ತು ಮಾಡಿಟ್ಟು. ಸೊ ತಣ್ಣಗಾಗ್ಯಾವ ಫ್ರೆಂಡ್ಸ್, ಗರಂ ಇಲ್ಲ. ಸೊ ಚಪಾತಿ ಆ್ಯಂಡ್ ಇದರಲ್ಲಿ ಗಟ್ಬೇಳೆ ಅದ. ಓಂ ಸಾಯಿರಾಮ್ ಶಟ್. ಗಟ್ಬೇಳೆ, ಒಂದು ಸ್ವಲ್ಪ ಉಪ್ಪಿನಕಾಯಿನೂ ಇಕ್ಕೋಬೇಕು. ಆ್ಯಂಡ್ ಬೇಸಿಕ್ ನೆಸಸರೀಸ್ ಎಲ್ಲ ಇದ್ರ ಇಕ್ಕೊಂಡಿನಿ, ಟ್ಯಾಬ್ಲೆಟ್ಸ್ ವಗೇರ ಎಲ್ಲ. ಸೊ ಐ ಆಮ್ ರೆಡಿ ಫಾರ್ ಗೋಯಿಂಗ್ ಟು ಮಂತ್ರಾಲಯ. ಫ್ರೆಂಡ್ಸ್, ಇವೆಲ್ಲ ಇಂಪಾರ್ಟೆಂಟ್ ನೆನಪು ಹೋಗಿಯೋ. ಟಿಕ್ಲಿ, ಲಿಪ್ ಬಾಮ್ ಆ್ಯಂಡ್ ಪೌಡರ್. ಅಯ್ಯೋ ರಾಮ, ಬಂದೇ ಮಾಡಿಲ್ಲ ನೋಡ್ರಿ. ಆ್ಯಂಡ್ ಸಿಂಧೂರಿ ಡಬ್ಬಿ. ಹೋಗೋಕ್ಕಿಂತ ಮುಂಚೆ ಒಂದು ಬಾರಿ ಎಲ್ಲ ದೇವರ ದರ್ಶನ ಮಾಡ್ಕೊಂಡು, ದೇವರೇ ಮನೆ ಚೆನ್ನಾಗಿ ನೋಡ್ಕೊರಿ ನಾನು ಬರೋಸ್ ತನಕ ಅಂತ ಹೇಳಿಟ್ಟು ಎಲ್ಲ ಗಿಡಗಳಿಗೂ ಏರ್ನಾಗಿದ್ದಿಂದ ಮಾಯ್ಶ್ಚರ್ ತೊಗೊಂಡು ಇರ್ರಿ ಅಂತ ಹೇಳೀನಿ. ನಾನು ಬಂದಮೇಲೆ ಹೊಟ್ಟೆ ತುಂಬ ಊಟ ಕೊಡ್ತೀನಿ, ನೀರು ಕೊಡ್ತೀನಿ ಅಂತ ಹೇಳಿಟ್ಟು ಬಂದೀನಿ. ಆ್ಯಂಡ್ ನೆಗಣಿದ ಹಾದಿ ನೋಡ್ಕೋತಾ ಕುಂತು, ಬಟ್ ನೆಗಣಿ ಜಲ್ದಿ ಬಂದಿಲ್ಲ. ಸೊ ಅದ್ರ ಸಲುವಾಗಿ ನಮ್ಮನ್ನು ಟ್ರೈನ್ ಮಿಸ್ ಆಗಬಾರ್ದು ಅಂತ 2 o'clock ಇತ್ತು. ಆ್ಯಂಡ್ ನಮ್ಮ ಹೋಮ್ ಟೌನಿಂದ ನಮ್ಗೆ ಹೋಗ್ಲಿಕ್ಕೆ 1.5 hour ಮೇಲೆ ಹತ್ತಿತ್ತು ಫ್ರೆಂಡ್ಸ್. ಸೊ ನಾನು ಸ್ಟಾರ್ಟ್ ಆದ್ವಿ ಹೋಗ್ಲಿಕ್ಕೆ. ಸೊ ಇವಾಗ ಪ್ರೆಸೆಂಟ್ 2 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ತಾ ಬೀದರ್ನ ಬಂತು. ನಾನ್ ಸ್ಟಾಪ್ ಬಸ್ ಸಿಕ್ಕಿತ್ತು ಫ್ರೆಂಡ್ಸ್ ನಮಗೆ. ಸೊ ಬೀದರ್ಗೆ ನಾನ್ ಸ್ಟಾಪ್ ಬಸ್ಸಿನಾಗ ಹೋಗಿದ್ವಿ. ಆ್ಯಂಡ್ ಹೋಗೋಷ್ಟರಲ್ಲಿ ಹೈದ್ರಾಬಾದ್ ಪುಣೆ ಪ್ಯಾಸೆಂಜರ್ ಟ್ರೈನ್ ಹೊಂಟಿತ್ತು. ಆ್ಯಂಡ್ ಆ್ಯಕ್ಸಲ್ರೇಟರ್ ಇಲ್ಲಿ ಇದೊಂದು ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಆ್ಯಕ್ಸಲ್ರೇಟರ್ ಅದ, ಬಟ್ ಸರ್ವೀಸ್ ಇಲ್ಲ. ಅದು ಹೆಂಗೆ ಅಂದ್ರೆ ಚಳಿಗೆ ಲೈನ್ಸ್ ಇರ್ತಾವೆ ನೋಡ್ರಿ, ಒಂದು ಸ್ವಲ್ಪ ಟ್ರಬಲ್ ಮಾಡ್ತಾವೆ, ಡಬಲ್ ಕಾಣಿಸ್ತಾವೆ. ಸೊ ಇಳ್ದೇವಿ. ಬಟ್ ಒಂದು ಪ್ರಾಬ್ಲಮ್ ಏನು ಮಾಡಿದೀವಿ ಅಂದ್ರೆ, ರೈಟ್ ಇಳಿಬೇಕು, ಲೆಫ್ಟ್ ಇಳ್ಲಕ್ಕೆ ಹೋಗಿದ್ದೀವಿ. ಸೊ ಅಲ್ಲೊಂದು ಸ್ವಲ್ಪ ವಾಕಿಂಗ್ ಜಾಸ್ತಿ ಆಯಿತು. ಒಂದು ಬಾರಿ ನೋಡ್ಕೊಂಡು ಬಂದ ಸೀಟ್ಸ್ ಎಲ್ಲವ ಅಂತ ಮತ್ತು ಅವಾಗ ಕರ್ಕೊಂಡು ಹೋಗಿ ಸಾಮಾನೆಲ್ಲ ಒಯ್ದಿಕ್ಕದು. ಅವು 2-3 ಲಗೇಜ್ ಹೊತ್ಕೊಂಡು ಹೋಗೋದು ಪ್ರಾಬ್ಲಮ್ ಆಗ್ಲತ್ತಿತ್ತು. ಆ್ಯಂಡ್ ಜಾಸ್ತಿ ತಿರುಗಿದ ಕಡೆ ನೋಡ್ರಿ ಸ್ವೆಟ್ಟಿಂಗ್ ಆ್ಯಂಡ್ ಬ್ಲೋಟಿಂಗ್ ಅಂತೂ ಮುಖದಲ್ಲಿಂದ ಬಟ್ಟೆ ಹೋಗ್ತಾ ಇಲ್ಲ. ಪ್ರಾಪರ್ ಸ್ಲೀಪ್ ಮತ್ತು ವಾಟರ್ ಇಂಟೇಕ್ನು ಕಡಿಮೆ ಹೋಗ್ಯದ ಫ್ರೆಂಡ್ಸ್. ಈಗ ಲಿಟ್ರಲಿ ಹೇಳಬೇಕು ಅಂತಂದ್ರೆ DDLJ ಮೂವಿ ನೋಡ್ನಾಗ ಅನ್ಸತ್ತದು. ಇನ್ನು ನೆಗಣಿ ಜಸ್ಟ್ ಇನ್ನು 5-10 minutes ಅಂದ್ರೆ ಕಾಲ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ, ರಿಸೀವ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗಿನ್ನ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗೆ ಬಂದಿಲ್ಲ ಅವರು. ಅವನಂಗೆ DDLJ ಮೂವಿ ಪಕ್ಕ ನೆನ್ಕೊಂಡಿತ್ತು. ಹೆಂಗೆ ಶಾರುಖ್ ಖಾನ್ ಅವ್ರ ಲಾಸ್ಟ್ನಾಗ ಸಿಮ್ರನ್ ಅಂಥೇಳಿ ಕರೀತಾರೆ ನೋಡ್ರಿ, ಲಿಟ್ರಲಿ ಅದೇ 2:05 ಆಗಿತ್ತು. ನಮ್ಮ ನೆಗಣಿ ಮತ್ತು ನೆಗಣಿ ಮಗಳು ಬಂದಿಲ್ಲ. ಎಂಡ್ ಮೂಮೆಂಟಲ್ಲಿ ಅವ್ರು ಹಿಂಗೆ ಬಂದು ನಿಂದಿರ್ಲಿಕ್ಕೆ ಟ್ರೈನ್ ಬಿಡ್ತು ಫ್ರೆಂಡ್ಸ್. ಒಳಗೆ ಬಂದು ಕೂಡ್ಲಕ್ಕೆ ಥ್ಯಾಂಕ್ ಗಾಡ್ ಅಂದ್ಕೊಂಡಾಕಿನು ಓಡಿ ಬಂದ. ಮತ್ತು ಜಸ್ಟ್ ನಾ ಮಿಸ್ ಆಗೋದು ಭಾಳ ಖರಾಬ್ ಫೀಲ್ ಆಯಿತು ಫ್ರೆಂಡ್ಸ್. ಸೊ ಇಲ್ಲೊಬ್ಬರು ಹುಚ್ಚಿ ಅಕ್ಕ, ಆ್ಯಕ್ಚುಲಿ ಶಾಣೆ ಇರ್ತಾರೆ ನಾವು ಹುಚ್ಚಿ ಅಕ್ಕ ಅಂತೇಳ್ಬಿಟ್ಟು ಪಾಪ ಬಂದರು. ಆಯಿ ಅಂತ ಕೇಳತ್ರ ಭಾಳ ಮಸ್ತ್ ಅನ್ನಿಸ್ತು ಫ್ರೆಂಡ್ಸ್. ಫೈನಲಿ ಅವ್ರು ಬಂದ ತಕ್ಷಣ ಟ್ರೈನ್ ಬಿಡ್ತು. ಸೊ ಫ್ರಮ್
ಬೀದರ್ ನಾನು ಅವ್ವ ನಮ್ಮ ನೆಗಣಿ ಆ್ಯಂಡ್ ನೆಗಣಿ ಮಗಳು 4 ಜನ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ನಾದಿನಿ ಮಗಳಿಗೆ ಬಸ್ ಮಿಸ್ ಆಗ್ಯದ. ಅದಕ್ಕೆ ಅವ್ರು ಡೈರೆಕ್ಟ್ ನಮಗೆ ಗುಲ್ಬರ್ಗನಾಗ ಭೇಟಿ ಆಯ್ತಾರೆ ಫ್ರೆಂಡ್ಸ್. ಬಿಕಾಸ್ ಹುಮ್ನಾಬಾದ್ಗೆ ಸ್ಟಾಪ್ ಇಲ್ಲ ಅಂತ ಆಕಿಗೆ ಅನ್ಸ್ಯದಂತ. ಬಟ್ ಇನ್ಫ್ಯಾಕ್ಟ್ ಪ್ರಾಬ್ಲಮ್ ಏನಿತ್ತು ಅಂದ್ರೆ ಹುಮ್ನಾಬಾದ್ನಾಗೆ 45 to 1 hour ತನಕ ನಿಂತ್ಯದ ಟ್ರೈನು. ಆಕೆಗೆ ಏನು ಈಗೋದು ನಿಂತ್ಯದ 2 minutes ಸ್ಟಾಪ್ ಅಂತ ಆಕೆ ನೋಡಿ ಪ್ರಕ್ರಿಯೆ ಗೊತ್ತಿಲ್ಲ ಫ್ರೆಂಡ್ಸ್. ಚಲೋ ಬೀದರ್ ಸೆ ಮಂತ್ರಾಲಯ ಜೈ ಶ್ರೀ ರಾಘವೇಂದ್ರ ಸ್ವಾಮಿ. ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇಷ್ಟು ಶಾರ್ಟ್ ಪ್ಲ್ಯಾನ್ದಾಗ ಹೋಗ್ತೀವಿ ಅಂತ. ನಂಬರ್ ಆಫ್ ಟೈಮ್ಸ್ ಪ್ಲ್ಯಾನ್ ಮಾಡಿ ರಿಟರ್ನ್ ಬ್ಯಾಕ್ ಆಗೀವಿ, ಬಟ್ ಹೋಗ್ಲಿಕ್ಕಾಗಿಲ್ಲ. ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ 5 daysನಾಗ ಅಂದ್ಕೊಂಡೀವಿ. ಎಲ್ಲರೂ ಕನ್ಫರ್ಮ್ನಾಗ ಮಾಡ್ಕೊಂಡೀವಿ. ರಿಸರ್ವೇಷನ್ ನಾಳೆಗಂದ್ರೆ ಇವತ್ತು ಮಾಡ್ಕೊಂಡೀವಿ. ಆ್ಯಂಡ್ ಆಲ್ ಸೆಟ್ ಟು ಗೋ. ಆ್ಯಂಡ್ ಆ್ಯಸ್ ಐ ಸೆಡ್ ಹುಮ್ನಾಬಾದ್ನಾಗ ಸ್ಟಾಪ್ ಆಗಿತ್ತು ಅಂತ. ಸೊ ಹುಮ್ನಾಬಾದ್ನಾಗ ಸ್ಟಾಪ್ ಆಗಿದ್ದ ಕಡೆಯಿಂದ ಆ್ಯಂಡ್ ಇವತ್ತು ನಾನು ಸೋಮವಾರ ವಾಪಸ್ ಬೇರೆ. ಅದಕ್ಕೆ ಈಗ ನಾ 5-6 ತನಕ ಹಾದಿ ನೋಡೋಂಥ ಚಾನ್ಸ್ ಸಿಕ್ಕಲಕ್ಕೆ ಹೋಗಲ್ಲ. ಈಗ ಹೆಸರಿಟ್ಟಿದಿಂದ ಕಟ್ಟಾಡಕ್ಕಾರ ಹೊಂಟು. ಅದಕ್ಕೆ ನಾನು ತಂದಿನ ಚಪಾತಿ, ನಮ್ಮ ನೆಗಣಿ ತಂದಿಂದು ಕಂಕರ್ ರೊಟ್ಟಿ ಆ್ಯಂಡ್ ಬಜ್ಜಿ, ಗಡ್ಬಳಿ ಮಸ್ತ್ ಒಂದು ಚಪಾತಿ ಮತ್ತು 1.5 ಕಂಕರ್ ರೊಟ್ಟಿ ಊಟ ಮಾಡೀನಿ. ಸೂಪರ್ ಎಂಜಾಯ್ ಮಾಡ್ಕೊತ. ಆ್ಯಂಡ್ ಈ ಟರ್ನಲ್ ಹೊಂಟಿತ್ತು ಫ್ರೆಂಡ್ಸ್. ಐ ಥಿಂಕ್ ಹುಮ್ನಾಬಾದ್ ಟು ಗುಲ್ಬರ್ಗಕ್ಕೆ ಹೋಗೋ ರೂಟ್ನ ಈ ಟರ್ನಲ್ ಬರ್ತು. ಭಾಳ ಅಂದಿ ಟರ್ನಲ್ ಅನ್ನಿಸ್ತು. ಅದು ಲೈಟ್ ಹೋಗು ಬಾ ಅನ್ನಿಸ್ತಲ್ಲ, ಚೆನ್ನಾಗಿ ಅನ್ನಿಸ್ತು. ನೋಡಿ ಬೆಳಗ್ಗೆ ಬಾ ಹೋಗು. ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ ನಾನು ಚೈಲ್ಡಿಶ್ ಹೆಂಗಿರ್ತೀನಿ ಅನ್ನೋದು ಸರಿ ಅಂತ ತೆಗ್ದೀನಿ. ನೋಡ್ರಿ ಲೈಟ್ ಹೆಂಗೆ ಹೋಗು ಬಾ ಅನ್ಸತ್ತದು. ಆ್ಯಂಡ್ ಮುಂದೆ ಹೋಗ್ತಾ ಗುಲ್ಬರ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ಕುರ್ಕೋಟಿ ಅನ್ನೋ ಊರು ಬರ್ತದೆ ನೋಡಿರಿ. ಅಲ್ಲಿದ್ದು ಡ್ಯಾಮ್ ಅಂತಾರ ತೊರೆ ಅಂತಾರೆ ಗೊತ್ತಿಲ್ಲ, ನಂಗೆ ಪರ್ಫೆಕ್ಟಾಗಿ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್. ಇದೊಂದು ಕಾಣಿಸಿತ್ತು. ಆ್ಯಂಡ್ ಫೈನಲಿ ಟಿ ಬಂದಿದ್ದರು. ಟಿ ಬಂದಿಂದ ಯಾಕಂದ್ರೆ ಅಂದ್ರೆ ರೆಸಿಪ್ಟ್ ಅವ್ರು ನಮ್ಮ ಸಲಕ್ಕೆ ಬರೀಲತ್ತಾರ. ನಮ್ಮ ನೆಗಣಿ ಮಗಳು ಆನ್ ದ ಸ್ಪಾಟ್ ನಾನು ಬರ್ತೀನಿ ಮಮ್ಮಿ ಅಂತ ರೆಡಿ ಆಗ್ಯಾಳು. ಸೊ ಅದರ ಸಲುವಾಗಿ ಬೀದರ್ನಾಗೆ ನಾನು ಜನರಲ್ ಟಿಕೆಟ್ ತೊಗೊಂಡೀನಿ. ಅವ್ರಿಗೆ ಕೇಳೀನಿ. ಸೊ ಜನರಲ್ ಟಿಕೆಟ್ ತೊಗೊಂಡೀನಿ 120 rupees. ಟಿ ಬಂದಾಗ ನಾವು ಫೈನ್ ಕಟ್ಟಿ ನಮ್ಮದು ಸೀಟ್ ರಿಸರ್ವ್ ಮಾಡ್ಕೋಬೋದು ಅಂದಿರು. ಬಟ್ ಒಂದೇನು ಅಂತಂದ್ರೆ ಈಟೆಲ್ಲ ರಿಸರ್ವ್ ಮಾಡ್ಕೊಳಕ್ಕೆ ರಿಸರ್ವೇಷನ್ ಆಗಿದ್ದೇವೆ. ಬಟ್ ಒಬ್ಬರು ಮಲ್ಕೊಂಡಿಲ್ಲ. ನೋಡಿರಲ್ಲ ಹೆಂಗೆ ಕುಂತೀವಿ ಎಲ್ಲರೂ ಒಂದೇ ಜಾಗದಲ್ಲಿ ಅಂತ. ಆ್ಯಂಡ್ ಗುಲ್ಬರ್ಗಕ್ಕೆ ನಮ್ಮ ಸೋದರ ಸೊಸೆ ಬರೋಣ. ನನ್ನ ಪಾಸಿಟಿವ್ ವೈಬ್ಸ್, ನನ್ನ ರೈಟ್ ಹ್ಯಾಂಡ್ ಮ್ಯಾಚ್ ಆಗಣ್ಕಿ ನನ್ನ ಮುಖದ ಮೇಲೆ ಸ್ಮೈಲ್ ನೋಡ್ರಿ. ನಂಗೆ ಹಿರ್ಗಳೋ ಥರ ಮಾತಾಡೋದು ಇಕ್ಕೋದು ನನಗೆ ಹಂಗೆ ಇಷ್ಟ ಆಗಲ್ಲ. ನಂದು ಮಾತೇ ಬೇರೆ. ನನ್ನ ಸೋದರ ಸೊಸೆ ನಾನು ಚೈಲ್ಡಿಶ್ ಮಾತುಗಳು ಆಡ್ಕೋತಾ ಇರ್ತೀವಿ. ಆ್ಯಂಡ್ ಅಕ್ಕ ಅವ್ರು ಬರೋಣ್ಕ ಅಕ್ಕನೂ ಊಟ ಮಾಡಿದವರು, ಅಕ್ಕ ಸೋನಿ. ಆ್ಯಂಡ್ ನೋಡ್ರಿ ಇವಾಗ ಫ್ಯಾಕ್ಟ್ರೀಸ್ ಬಂದ ನಂತರ ಇದು ಯಾವ್ದು ಫ್ಯಾಕ್ಟ್ರಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ ಅದು ಯಾವ್ದು ಫ್ಯಾಕ್ಟ್ರಿ ಅಂತ. ಒಂದು ವೇಳೆ ನಿಮ್ಗೆ ಇವು ಯಾವ್ಯಾವ ಫ್ಯಾಕ್ಟ್ರೀಸ್ ಯಾವುವು ಅಂಬೋದು ಗೊತ್ತಿದ್ದರೆ ಕಂಪಲ್ಸರಿ ಕಮೆಂಟ್ ಮಾಡಿರಿ. ಆ್ಯಂಡ್ ವೀಡಿಯೋ ಯಾವ ಥರ ಅನ್ನಿಸ್ತದ ಅನ್ನೋದು ಭೀ ಹೇಳಿ ಫ್ರೆಂಡ್ಸ್. ಆ್ಯಕ್ಚುಲಿ ಎಫರ್ಟ್ಸ್ ಎಷ್ಟು ಹಾಕೀನಿ ಅಂದ್ರೆ ರಾತ್ರಿ 12 o'clock 1 o'clock ತನಕ ಕಂಪ್ಲೀಟ್ ವೀಡಿಯೋಕ್ಕೆ ವಾಯ್ಸ್ ಓವರ್ ಕೊಟ್ಟೀನಿ. ಬಟ್ ಅದು ಎಲ್ಲಿಂದ ಡಿಸ್ಟರ್ಬೆನ್ಸ್ ಹೊಂಟಿತ್ತೇನೋ ಕರ್ರ ಸೌಂಡ್ ಹೊಂಟಿತ್ತು. ಸೊ ಲಿಟ್ರಲಿ ಅದರ ಸಲುವಾಗಿ ಅದು ಪ್ರಾಬ್ಲಮ್ ಆಗ್ಲತ್ತು ಅಂತ ರಾತ್ರಿ 12 to 1 ವಾಯ್ಸ್ ಓವರ್ ಕೊಟ್ಟು 1:30 ತನಕ ಎಲ್ಲ ವೀಡಿಯೋ ಮತ್ತು ಕೇಳೀನಿ. ಆವಾಗ ಸೌಂಡ್ ಹೊಂಟಿದಂತೆ ಮತ್ತು ವಾಯ್ಸ್ ಎಲ್ಲ ಡಿಲೀಟ್ ಮಾಡೀನಿ ಫ್ರೆಂಡ್ಸ್. ಇದು ಮಾರ್ನಿಂಗ್ ಟೈಮ್. ಮಾರ್ನಿಂಗ್ ಗುಡಿಗೆ ಹೋಗೋಕ್ಕಿಂತ ಮುಂಚೆನೇ ಕಂಪ್ಲೀಟ್ ವಾಯ್ಸ್ ಓವರ್ ಹೇಳತ್ತೀನಿ. ಯಾಕಂದ್ರೆ ಫುಲ್ ಸ್ಟೋರೇಜ್ ಆಗ್ಯದ ನನ್ನ ಮೊಬೈಲ್ನಾಗ. ಎಷ್ಟು ಡಿಲೀಟ್ ಮಾಡ್ರೂ ಸ್ಟೋರೇಜ್ ಪ್ರಾಬ್ಲಮ್ ತೋರಿಸಿತ್ತು. ಸೊ ಅದರ ಸಲುವಾಗಿ ಅದು ಒಟ್ಟು ಫಾಸ್ಟಾಗಿ ವೀಡಿಯೋ ಪೋಸ್ಟ್ ಮಾಡರಿ ಅಂತ. ಆ್ಯಂಡ್ ರಾಯಚೂರು ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಗೆಸ್ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡೋ ಕ್ಲಿಪ್ ರಾಯಚೂರು ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಗೆಸ್ ಮಾಡ್ತಾಯಿದ್ದೀನಿ. ಎಷ್ಟು ಮಸ್ತ್ ಅದ ಫ್ರೆಂಡ್ಸ್. ಅವು ದೊಡ್ಡ ಇದೆಲ್ಲ. ಆ್ಯಂಡ್ ಗುಲ್ಬರ್ಗ ಕಡೆ ಕಂಪಲ್ಸರಿ ಇವು ಅರ್ಗಲ್ ಮನೆ ಅಂತಾರಲ್ಲ, ತಾಂಡೋರ್ ಕಲ್ಲು ಅಂತಾರೆ ಏನಂತಾರೆ, ಅವ್ರದ್ದೇ ಮನೆ ಅವ ನೋಡ್ರಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಅನ್ನಿಸ್ತು. ಆ್ಯಂಡ್ ಒಳಗೆ ತಂಪಾಗಿರ್ತವೆ, ಗರ್ಮಿ ಜಾಸ್ತಿ ಆಗೋಲ್ಲ, ತಣ್ಣಗೆ ಹಾಗಂತೂ ಆಗೋಲ್ಲ. ಆ್ಯಂಡ್ ಸ್ಟಾಪ್ಸ್ ಬಂದಲ್ಲೆಲ್ಲ ಕಂಪಲ್ಸರಿ ವಡಪಾವ್, ಬಾಳೆಹಣ್ಣುಗಳು ಮತ್ತು ಭೇಳ, ಚಾಯ್, ಕಾಫಿ, ಬೋಟ್. ಲಿಟ್ರಲಿ ಇವೆಲ್ಲ ಕೇಳಿ ಸಾಕಾಗ್ತದೆ ಫ್ರೆಂಡ್ಸ್. ಯಾಕಂದ್ರೆ ಕಾರ್ನರ್ ನಮ್ಗೆ 5, 10, 11, 12 ಈ ಥರ ಇಲ್ಲೇ ಬಂದಿತ್ತು. ಸೊ ಎಕ್ಸಾಕ್ಟ್ ಡೋರ್ಸನ್ನು ಇರ್ತಲ್ಲ, ಭಾಳ ಜನ ಇರ್ತಾರೆ. ಆ್ಯಂಡ್ ಬರ್ತಾ ಕಳವಿದು ಹೊಲನೂ ನೋಡೀವಿ. ಸೋಲಾರ್ ಪ್ಯಾನಲ್ಸನ್ನು ನೋಡೀನಿ. ಸೋಲಾರ್ ಪ್ಯಾನಲ್ಸ್
ಎಕ್ರೋ ಗಣತಿ ಹಾಕ್ಯಾರ. ಈಗ ನಾನು ನೋಡಿದ್ದು 3 ಹೊಲಗಳು ನೋಡೀನಿ. ಏನರ 4-5 ಎಕರೆ ಮೇಲೆ ಸೋಲಾರ್ ಪ್ಯಾನಲ್ಸ್ ಹಾಕ್ಯಾರ ಫ್ರೆಂಡ್ಸ್. ಯಾದಗಿರಿ ದಾಟಾಣಿಕೆ ತಲೆ ಭಾಳ ನೋಯ್ಲತ್ತಿತ್ತು. ಅದಕ್ಕೊಂದು ಸ್ವಲ್ಪ ಚಾದರ್ ಬಂದಾಗ ಅವಾಗ ಟ್ರೈ ಮಾಡ್ಲಿಕ್ಕೆ ಕೊಟ್ಟಿವಿ. ಒಂದು ಕಪ್ ಚಾ ಭಾಳ ಪತ್ಲ ಇತ್ತು, ಬಟ್ ಓಕೆ ವಿ ಕ್ಯಾನ್ ಅಂತಂದ್ರು. ಅದಕ್ಕೆ ಸೊ ಎಲ್ಲರೂ ಚಹಾ ಕುಡ್ದು ನಾನು ಅಕ್ಕ ಮತ್ತು ಎಲ್ಲರೂ ಚಹಾ ಕುಡಿದ್ವಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿದೆವು. ಅಷ್ಟರಲ್ಲಿ ಮಜೀದವ್ರನ್ನೂ ಬಂದರು. ಹಿಂಗೆ 1 ಗಂಟೆ ಆ್ಯಂಡ್ ರಾಯಚೂರು ಶುಗರ್ ಫ್ಯಾಕ್ಟ್ರಿ ನೋಡಿದೆವು, ಸಿಮೆಂಟ್ ಫ್ಯಾಕ್ಟ್ರಿ ನೋಡಿದೆವು, ಆ್ಯಂಡ್ ವಾಟರ್ ಬಾಡೀಸ್ ನೋಡಿದೆವು. ಕೃಷ್ಣಾ ನದಿ, ಐ ಗೆಸ್ ಕೃಷ್ಣಾ ಜಂಕ್ಷನ್ ಆಗನ್ಕಿ ಕೃಷ್ಣಾ ನದಿನೂ ಕಾಣಿಸ್ತು. ಆ್ಯಂಡ್ ಇಲ್ಲಿ ನಿಮ್ಗೆ ಚಪ್ಪಲ್ ಕಾಣಿಸ್ತಾ ಇದೆ ನೋಡಿರಿ, ಶೂಸ್ ಕಾಣಿಸತ್ತವಲ್ಲ. ರೊಕ್ಕ ಉಳಿಸ್ಕೊಳಕ್ಕೆ ಜನ ಏನೇನು ಮಾಡ್ತಾರೆ ಅನ್ನೋದು ಇವಾಗ ಗೊತ್ತಾಗ ಕಂಪ್ಲೀಟಾಗಿ ಟಿ ಕಾಣಿಸ್ಬೇಡ್ದು ಅಂತ ಅದ್ರ ಕೆಳಗೆ ಬಗ್ಗೆ ಒಳಕತ್ತ ಮುಕ್ಕೊಂಡಾರ. ಓಂ ಸಾಯಿರಾಮ್ ದೇವ್ರೆ. ಜನರಲ್ ಟಿಕೆಟ್ ಭೀ ತೊಗೊಂಡಿಲ್ಲ, ನಾರ್ಮಲ್ ಟಿಕೆಟೇ ತೊಗೊಂಡಿಲ್ಲ. ವಿತೌಟ್ ಟಿಕೆಟೇ ಅವ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅದು ರಿಸರ್ವೇಷನ್ನಾಗ. ಎಷ್ಟು ವಿಚಿತ್ರ ಅನ್ನಿಸ್ತು. ಆ್ಯಂಡ್ ಟೈಮ್ ನೋಡ್ತಾ ಇದ್ದಲ್ಲ 8:41 ಆಗ್ಯದ. ಆ್ಯಕ್ಚುಲಿ ನಮ್ಮ ಟ್ರೈನ್ 7:41ಕ್ಕೆ ಬರಬೇಕು, ಬಟ್ 1 hour ಡಿಲೇ ಆಗ್ಯದ. ಆ್ಯಂಡ್ ನೋಡಿರಿ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ನೀಟಾಗ್ಯದ. ನನ್ನ ಪೇಂಟಿಂಗು ಕಂಪ್ಲೀಟ್ ಸೂಪರ್ ಆಗ್ಯದ ಫ್ರೆಂಡ್ಸ್. ಸೊ ಫೈನಲಿ ರೀಚ್ ಟು ಮಂತ್ರಾಲಯಂ, ವಿಚ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್, ಜಸ್ಟ್ ಪ್ಲ್ಯಾಂಡ್ ಆ್ಯಂಡ್ ರಶ್ ಔಟ್. ದೇವರ ಕರೆ ಬಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ನಂಬರ್ ಆಫ್ ಟೈಮ್ಸ್ ಹೋಗ್ಬೇಕಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊಂಡಿದ್ವಿ, ಬಟ್ ಹೋಗ್ಲಿಕ್ಕಾಗಿಲ್ಲ. ಫೈನಲಿ ಜಯ ಶ್ರೀ ರಾಘವೇಂದ್ರ ಸ್ವಾಮಿ ಅಂದ್ಕೊಂಡು ಆಟೋ ಏರಿದ್ವಿ. ಆ್ಯಂಡ್ ಆಟೋನು ನೋಡಿರಿ ಎಷ್ಟು ಅಡ್ವೆಂಚರಸ್. ಟ್ರೈನಾಗ ರಿಸರ್ವೇಷನ್ ಇದ್ರೂ ಕೂತು ಬಂದು ಸಾಕಾಗ್ಯದ. ಅದಕ್ಕೆ ಅವು ಕೀರ್ತಿ ಅಂದ್ರೆ ನಮ್ಮ ನೆಗಣಿ ಮತ್ತು ನಮ್ಮ ನಾದಿನಿ ಒಳಗೆ ಆಟೋನಾಗ ಕುಂತರು. ನಾನು ನಮ್ಮ ಸೋದರ ನಾನು ಫಸ್ಟ್ ನಾ ಕುಂತೀನಿ ನೋಡಿ. ಅವರಿಬ್ಬರನ್ನೂ ಆಟೋನಾಗ ಕುಂತವ್ರು ಇಳಿದು ಬಂದರು. ಸೊ ಹಿಂದ್ಗಡೆ ಕುಂತೀವಿ, ಸಖತ್ ಮಜಾ ಮಾಡೀವಿ. ಮಳೆ ಬಿದ್ದಿತ್ತಲ್ಲ ಕಂಪ್ಲೀಟಾಗಿ. ಹಿಂದೆ ನೀರು ಹಾರ್ಲತ್ತೀವೋ ಸೇದಿಗತ್ಲತ್ತೀವಿ, ಕಾಲಿಗೆಲ್ಲ ತಾನೇ ಒಣಗ್ಲತ್ತಿತ್ತು, ಹಸಿ ಆಗ್ಲತ್ತಿತ್ತು. ಆ್ಯಂಡ್ ಗಾಡಿಗಳು ಹೆಂಗೆ ಹೊಂಟವೆ ನೋಡ್ರಿ, ನಮ್ಮೇಲೆ ಬರ್ತಾವೆ ಒಂದಂಗೆ ದೊಡ್ಡ ದೊಡ್ಡ ಗಾಡಿಗಳು ಅದನ್ನೆಲ್ಲ ಹೊಂಟೇವು. ಲಿಟ್ರಲಿ ಇಟ್ ವಾಸ್ ವೆರಿ ಸೂಪರ್. ಆ್ಯಂಡ್ ನಾವು ಇದು ಯಾವ ಊರು ಅಂತ ಗೊತ್ತಿದ್ದಿಲ್ಲ, ಬಟ್ ಹೆಂಗೆ ಒಳಗೆ ಹೊಂಟೆ ಆಂಜನೇಯ ಅಭಯಹಸ್ತ ಆಂಜನೇಯ ಸ್ವಾಮಿ ಟೆಂಪಲ್ ದಾಟಣಿಕೆ ಕಂಪ್ಲೀಟ್ ಲಾಡ್ಜ್. ಎಲ್ಲಿ ನೋಡ್ರು ಲಾಡ್ಜ್ ಕಾಣಿಸುತ್ತವ. ಆ್ಯಂಡ್ ಇವಾಗ ಲಾಡ್ಜ್ ನೋಡರಿ ಅಂತ ಹೇಳಿ, ಲಾಡ್ಜ್ ಇನ್ ದ ಸೆನ್ಸ್ ರೂಮ್ ನೋಡೋರಂತ. ಯಾಕಂದ್ರೆ ದೇವಸ್ಥಾನದಾಗ ನೋಡಬೇಕು ಅವ್ರದ್ದು ರೂಮ್ಸ್ ಅಂತಂದ್ರೆ 1 month 3 months 6 months ಬಿಫೋರ್ ಬುಕ್ಕಿಂಗ್ ಇರಬೇಕಂತ. ಸೊ ನಾವು ಅಂದ್ಕೊಂಡಿದ್ದೆ 5 days, ಮತ್ತೆ ಎಲ್ಲಿಂದ ಬುಕ್ಕಿಂಗ್ ಐತಿ ಫ್ರೆಂಡ್ಸ್. ಸೊ ಅದಕ್ಕೆ ಇಲ್ಲಿ ಪ್ರೈವೇಟ್ನಾಗ ಬಂದಿದ್ವಿ. ನಿಮ್ಗೆ ಎಲ್ಲಿ ಹೋದ್ರೂ ಅದಷ್ಟು ಜನ ಸಿಗ್ತಾರೆ. ಹೆಂಗೆ ರೈಲ್ವೆ ಸ್ಟೇಷನ್ನಾಗ ಹೊರಗೆ ಬರೋಣಕ್ಕೆ ಆಟೋದವ್ರು ಸಿಗ್ತಾರಲ್ಲ, ಇಲ್ಲಿ ಆಟೋದಿಂದ ಹೊರಗೆ ಬರೋಣಕ್ಕೆ ಅದಷ್ಟು ಜನ ನಮ್ಗೆ ರೂಮ್ ಕಡೆಯಿಂದ ಹಂಟಕ್ಕೆ ಮಾಡ್ತೀವಲ್ಲ ಅವ್ರನ್ನೂ ಹಾಗೆ ಸಿಗ್ತಾರೆ ಫ್ರೆಂಡ್ಸ್. ಸೊ ಫೈನಲಿ ರೂಮ್ ನೋಡ್ಲಿಕ್ಕೆ ಹೋಗ್ಲತ್ತೀವಿ. ಒಬ್ಬರು ಭಯ್ಯ ಬಂದಿದ್ದರು, ನಾನು ನಮ್ಮ ಸೋದರ ಸೊಸಿ ಆ್ಯಂಡ್ ಮಗಳು ಮೂಗರು ಕಲ್ತು ರೂಮ್ ನೋಡ್ಲಿಕ್ಕೆ ಹೋಗ್ಲತ್ತೀವಿ. ಫಸ್ಟ್ ರೂಮ್ ಯಾವಾಗಲೂ ನೋಡಿರಿ ಅದೇನೋ ನನ್ನ ನಸೀಬನ. ನನಗೆ ಫಸ್ಟ್ ಏನು ನೋಡ್ತೀನಿ ನನಗೆ ಅದೇ ಇಷ್ಟ ಆಯ್ತು, ಅದ್ರ ನಂತರ ತೊಗೊಂಡಿದ್ದು ಇಷ್ಟನೇ ಆಗಲ್ಲ. ಆ್ಯಂಡ್ ಮಳೆ ಬಿದ್ದು ರೋಡ್ ಅಂತೂ ಭಾಳ ಖರಾಬ್ ಆಗ್ಯಾವ ಫ್ರೆಂಡ್ಸ್. ಫಸ್ಟ್ ರೂಮ್ ಬಟ್ ಸೇಮ್ ಪರ್ಸನ್ ಚೆನ್ನಾಗಿ ನೋಡ್ರಿ ನೀವು ರೂಮ್ ಮಸ್ತ್ ಆಗ. ಇದಕ್ಕೊಂದು ಏನು ಪ್ರಾಬ್ಲಮ್ ಅಂತಂದ್ರೆ ಈ ಭಯ್ಯಾಗ ಸೆಕ್ಯೂರಿಟಿ ಹೆಂಗದ ಭಯ್ಯ ಅಂತ ಕೇಳಿನಾಗ ಸೆಕ್ಯೂರಿಟಿದು ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಯಾರೂ ಬರೋಲ್ಲ, ನೀವೇ ಇರ್ತೀರಿ, ನೀವೇ ಇರ್ಬೇಕು, ಒಂದು ವೇಳೆ ರೂಮ್ ತೊಗೊಂಡವ್ರ ಅಂತಂದಿದ್ರು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನಾಯಿಗಳು ಬೋಗೊಳ್ಳತ್ತೀವಿ. ಸೊ ಅದ್ರ ಸಲುವಾಗಿ ನಾಯಿಗಳು ಬೋಗುತ್ತಾವೆ ಮೇಡಮ್. ನೀವು ಹಿಂಗೆ ಗೇಟ್ ಇದ್ದಲ್ಲಿ ಕಂಪ್ಲೀಟ್ಲಿ ಸೆಕ್ಯೂರಿಟಿ ತೋರಿಸ್ತೀವಿ. ಮತ್ತೊಂದು ಕಡೆ ಅವ್ರದ್ದೇ ಐತಿ ನೋಡ್ರಿ ಮಸ್ತ್ ಅದ. ಆರಾಮ್ಸಂಟ ಮಕ್ಕೋಬೋದು ನೋಡೋರಿ. ಇವಾಗ ನಾವು ಫ್ಯಾಮಿಲಿ ಮೆಂಬರ್ಸ್ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಇಲ್ಲ, ಜಸ್ಟ್ ನೋಡ್ಲಿಕ್ಕೆ ಹೊಂಟಿವಿ. ಅವ್ರಿಗೆ ನಾವು ವೀಡಿಯೋ ಕಾಲ್ ಮೇಲೆ ತೋರಿಸ್ತೀವಿ ರೂಮ್ಸ್ ಈ ಥರ ಅಂತ ಹೇಳಿ. ಸೊ ಇದು ಸೆಕೆಂಡ್ ಒನ್ ಅವ್ರು ತೋರಿಸಿದ್ದು, ಅದು ಫಸ್ಟ್ ಅದನ್ನು ಕಂಫರ್ಟಬಲ್ ಇತ್ತು, ಇದು ಅದನ್ನು ಕಂಫರ್ಟಬಲ್ ಅದ. ಆ್ಯಂಡ್ ಭಾಳ ಇಷ್ಟ ಆಯಿತು. ಸ್ಪೆಷಲಿ ನನಗೇನು ಇಷ್ಟ ಆಯಿತು ಅಂದರೆ ಕಾರ್ವಿಂಗ್ ನೋಡಿರಿ. ಕಾರ್ವಿಂಗ್ ಎಷ್ಟು ಸೂಪರ್ ಅದಲ್ಲ, ಬಾಕಿ ಇಲ್ಲದೆ ನಾವು ಫಸ್ಟ್ ಬರೋಣ ನೋಡಿದ್ದೆ ಅದೇ ಅದ್ರ ಕಾರ್ವಿಂಗ್ ಓಮು ಆ್ಯಂಡ್ ಕಂಪ್ಲೀಟ್ ಚೌಕಟ್ ತಟ್ಟಿ ಎಲ್ಲ ಸೂಪರ್ ಆಗದ ಫ್ರೆಂಡ್ಸ್. ಓಕೆ ಕಲ್ಲಿಂದ ಹಾಂ ನಾ ಅಬ್ಸರ್ವ್ ಮಾಡಿ ನಾನು ನೋಡಿಲ್ಲಪ್ಪ. ಒಳಗೆ ಕಟ್ಟಿಗೆ ಅದ ಏನು ಸಿಮೆಂಟ್ ವರ್ಕ್ ಅದ.
తెల్లదా ఇక్కడ కూడా నీళ్ళు వస్తాయా ఏం చేయలేము అట్లని కాదు కరెంటు పోతుందా ఎక్కువ ఉంటుందా అని మేడం మాది ఎంటో ఇచ్చేస్తారు మాది ఉంది కదా అక్కడ మాది ఇచ్చేస్తారు ಬಟ್ ನಾವು ಬಂದಿನ ಪ್ಲೇಸಿಂದು ನಿಯರ್ ಅಬೌಟ್ 20-25 ಮಿನಿಟ್ಸ್ ದೂರ ಅದ ಸೊ ಎಲ್ಲರಿಗೆ ಕರ್ಕೊಂಡು ಬರೋರಿ ಹಾಗೆ ಮಠಕ್ಕೆ ನಾವು ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡೀವಿ ದರ್ಶನ ಆಗಲ್ಲ ಇವಾಗ ಗೊತ್ತು ಅಂದಾಗ ನಾವು ಒಂದು ಸ್ವಲ್ಪ ಮಠನ ಹೋಗಿ ಮಠ ಪ್ರಿಮಿಸಸ್ನಾಗ ಕುಂತು ಚೆನ್ನಾಗಿ ಅನ್ನಿಸ್ತದಲ್ಲ ಸೊ ಆ ಥರ ಹೋಗಬೇಕು ಎಲ್ಲರ ಕಲ್ತು ಮಠಕ್ಕೆ ಹೋದ್ವಿ ಮಸ್ತ್ ನಿಮ್ಗೆ ನೈಟ್ ವ್ಯೂ ಒಂದು ಶಾರ್ಟ್ನು ತೆಗೆದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ನೈಟ್ ವ್ಯೂ ಅಂತೂ ಸೂಪರ್ ಡೇ ವ್ಯೂ ಹೆಂಗೆ ಕಾಣಿಸ್ತು ಅನ್ನೋದು ನಾಳೆಗೆ ನೋಡ್ತೀನಿ ಆ್ಯಂಡ್ ಇವಾಗ ಹೊರಗಿಂದ ರಾಯರಿಗೆ ಥ್ಯಾಂಕ್ ಯು ನೀವು ನಮ್ಗೆ ಕರೆಸ್ಕೊಂಡಿರಿ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ತೋರಿಸೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಮಾತು ಬರ್ತಾಯಿಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸೀನಿ ಆ್ಯಂಡ್ ಅಲ್ಲಿಂದ ನಂತರ ಒಬ್ಬರು ಫೋರ್ಸ್ ಮಾಡ್ಲತ್ತೀನಿ ನಂಬಲ್ಲಿ ಭೀ ರೂಮ್ಸ್ ಚೆನ್ನಾಗವ ನೋಡ್ರಿ ಅಂತ ಸೊ ಅಲ್ಲೊಂದು ಸ್ವಲ್ಪ ನೋಡ್ಲಿಕ್ಕೆ ಹೋಗಿನಿ ಬಟ್ ದಿ ವರ್ಸ್ಟ್ ಫ್ರೆಂಡ್ಸ್ ನನಗಂತೂ ಇಷ್ಟ ಆಗಿಲ್ಲ ರೂಮ್ಸ್ ಮಕ್ಕೊಳಕ್ಕೆ ಬೆಡ್ ನೋಡ್ರಿ ಆ ಬೆಡ್ ನೋಡ್ರೆ ನೀವೇ ಇಷ್ಟಪಡಲ್ರಿ ಆ ಥರ ಇತ್ತು ಸೊ ಫಸ್ಟ್ ಎಲ್ಲಿ ನೋಡೀವಿ ಅಲ್ಲೇ ಮಲ್ಕೊಂಡೀವಿ ಇವತ್ತು ಮಲ್ಕೊಳಕ್ಕೆ ಅಲ್ಲ ನೋಡ್ಬೇಕಿನ್ನ ಏನೇನು ಮಾಡಬೇಕು ಅಂತ ಸೊ ಅಲ್ಲಿ ನಿಮ್ಗೆ ಹೇಳಿನೆಲ್ಲ ಒಂದು ಮಟನಾಗೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೀವಿ ಅಂತ ಸೊ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಬ್ಯಾಕ್ ರೂಮಿಗೆ ಬಂದು ಅವರೆಲ್ಲರೂ ಊಟ ಮಾಡಿಕೊಂಡ್ರು ನನ್ನಂತೂ ಒಪ್ಪತ್ತಿತ್ತು ಸೊ ನಿಮ್ಗೆ ವಾಯ್ಸ್ ಓವರ್ ಕೊಡೋರಂತೆಲ್ಲ ಕೊಟ್ಟೀನಿ ಬಟ್ ಅದು ಪ್ರಾಬ್ಲಮ್ ಕಡೆಯಿಂದ ಡಿಲೀಟು ಮಾಡಾಯಿತು ಇವಾಗ ಫ್ರೆಶ್ ಕೊಡ್ಲತ್ತೀನಿ ಫ್ರೆಂಡ್ಸ್ ಸೊ ದಟ್ಸ್ ಆಲ್ ಫಾರ್ ದ ಡೇ ನಾವೆಲ್ಲರೂ ಕಲ್ತು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಜರ್ನಿ ಅಂತಾನು ವೀಡಿಯೋನ ಹಾಕಿನಿ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನನ್ನ ಎಫರ್ಟ್ಸ್ಗೆ ಅಟ್ಲೀಸ್ಟ್ ಯಾಕಂದ್ರೆ ರಾತ್ರಿ 1 ಅವರ್ ಕುಂತು ವಾಯ್ಸ್ ಓವರ್ ಕೊಟ್ಟೀನಿ ಇವಾಗೂ ಮತ್ತು 1 ಅವರ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ಕಿಂತ ಹೆಚ್ಚು ವೀಡಿಯೋಸ್ ಮಾಡೋದ್ರಾಗಿದ್ದೀನಿ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೆಫಿನೆಟ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ See you in the next video. जय श्री राम, जय गुरुदेव, जय श्री ರಾಘವೇಂದ್ರ ಸ್ವಾಮೀಜಿ ಕಿ ಜೈ. ಎಲ್ಲರೂ ಚೆನ್ನಾಗಿರಬೇಕು, ದೇವರು ಎಲ್ಲರಿಗೂ ತಣ್ಣಗೆ ನೋಡ್ರಿ. ಬಾಯ್. ನಾವೆಲ್ಲಿ ಕುಂತೀವಿ